ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನೀವು ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡುವಾಗ ಅದು ತುಂಬಾನೇ ಸ್ಲೋ ಆಗ್ತಿದ್ಯಾ, ಮತ್ತೆ ನೀವು ಡೌನ್ಲೋಡ್ ಮಾಡುವಾಗ ತುಂಬಾ ತಲೆ ಕೆಟ್ಟೋಗಿದೆ, ಒಂದೊಂದು ಫೈಲ್ ಡೌನ್ಲೋಡ್ ಆಗಕ್ಕೆ ಒಂದೊಂದು ದಿನ ಬೇಕಾಗ್ತಿದೆ. ಹಾಗಾದ್ರೆ ಇವತ್ತು ನಿಮಗೆ ಒಂದು ಯೂಸ್ಫುಲ್ ಆದ ಟ್ರಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಜಿಯೋ ಯೂಸರ್ಸ್ ಗಳಿಗೆ ಮಾತ್ರ. ಸೊ ಈ ಒಂದು ಟ್ರಿಕ್ ಏನಪ್ಪಾ ಅಂತ ನೋಡಿದ್ರೆ, ನಾವು ಡೌನ್ಲೋಡ್ ಮಾಡ್ತಿರುವಾಗ ಅದು ತುಂಬಾ ಸ್ಲೋ ಇರುತ್ತೆ. ಆಗ ನಾವೇನ್ ಮಾಡ್ಬೇಕಂದ್ರೆ, ಯಾರಿಗಾದ್ರೂ ನಿಮ್ಮ ಒಂದು ಫ್ರೆಂಡಿಗೆ ಕಾಲ್ ಮಾಡ್ಬಿಟ್ಟು ಸುಮ್ನೆ ಜಸ್ಟ್ ಮಾತಾಡ್ತಿದ್ರೆ ಸಾಕು, ಅಥವಾ ಯಾವ್ದಾರ ಒಂದು ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಜಸ್ಟ್ ಸುಮ್ನೆ ಅದು ಕಾಲ್ ಅಲ್ಲಿ ಆನ್ ಅಲ್ಲಿ ಇದ್ರೆ ಸಾಕು. ಅವಾಗ ನಮ್ಮ ಒಂದು ಜಿಯೋ ಮೊಬೈಲ್ ನ ಒಂದು ಜಿಯೋ ಸಿಮ್ ನ ಒಂದು ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಟ್ರಿಕ್ ಎಲ್ಲ ಒಂದು ಮೊಬೈಲ್ ನಲ್ಲೂ ವರ್ಕ್ ಆಗ್ತಿದೆ. ನಾನು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ನಾನು ಮೋಸ್ಟ್ಲಿ ಯೂಸ್ ಮಾಡೋದು ಏನಕ್ಕಪ್ಪ ಅಂದ್ರೆ, ನಾನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವಾ, ಅವಾಗ ತುಂಬಾನೇ ಸ್ಲೋ ಇರುತ್ತೆ. ನಾನೇನ್ ಮಾಡ್ತೀನಿ, ಕಾಲ್ ಮಾಡಿ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತೀನಿ. ಅಪ್ಲೋಡ್ ಸ್ಪೀಡ್ ಬಂದ್ಬಿಟ್ಟು ಬರೀ 300 KB ಇರೋದು ಜಸ್ಟ್ 1 MB ಮೇಲ್ ಹೋಗ್ಬಿಡುತ್ತೆ ಅಪ್ಲೋಡ್ ಸ್ಪೀಡ್. ಡೌನ್ಲೋಡ್ ಸ್ಪೀಡ್ ಕೂಡ ಬರೀ 1 MB 2 MB ಮಾತ್ರ ಡೌನ್ಲೋಡ್ ಸ್ಪೀಡ್ ಇರುತ್ತೆ. ನಂಗೆ ಅದು 4-5 MB ವರೆಗೂ ಹೋಗುತ್ತೆ. ಸೊ ಈ ರೀತಿ ನಾನು ನನ್ನ ಒಂದು ಜಿಯೋ ಸಿಮ್ ನಲ್ಲಿ ಅಪ್ಲೋಡ್ ಮತ್ತು ಡೌನ್ಲೋಡ್ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ರಿಕ್ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಫಸ್ಟ್ ಏನ್ ಬರ್ತಾ ಇತ್ತು, ಫಸ್ಟ್ ನಾವು ಸಿಮ್ ಯೂಸ್ ಮಾಡುವಾಗ 2G ಬರ್ತಾ ಇತ್ತು. ಅವಾಗ ಏನಪ್ಪಾ ಅಂದ್ರೆ, ನಾವು ಯಾವುದೇ ಕಾಲ್ ಮಾಡಿದ್ರು ಅವಾಗ ಡೇಟಾ ಆಫ್ ಆಗ್ತಾ ಇತ್ತು. ಓಕೆನಾ? ಈಗ ನೆಕ್ಸ್ಟ್ ಹಾಗೆ 3G 4G ಅಂತ ಬಂತು. 4G ಬಂದ್ಮೇಲೆ ವಿವೋ LTE ಅಂತ ಬಂತು. 4G ಅನ್ನೋದು LTE, ಆಮೇಲೆ ವಿವೋ ಅನ್ನೋದು ವಾಯ್ಸ್ ಓವರ್. ಓಕೆನಾ? ವಾಯ್ಸ್ ಓವರ್ ಇಂಟರ್ನೆಟ್. ಓಕೆ, ಈಗ ನಾವು ಏನೆಲ್ಲ ಜಿಯೋ ಸಿಮ್ ನಿಂದ ಕಾಲ್ ಮಾಡ್ತಾ ಇದೀವಿ ಅದು ಇಂಟರ್ನೆಟ್ ನ ಮುಖಾಂತರ ಹೋಗ್ತಾ ಇದೆ. ಸೊ ಆ ಒಂದು 2G ಸಿಮ್ ಅಲ್ಲಿದ್ದ ಒಂದು ಕ್ವಾಲಿಟಿನೇ ಬೇರೆ, ಮತ್ತೆ ಅದು ಮೆಥಡೇ ಬೇರೆ. ಬಟ್ ಈಗ ವಾಯ್ಸ್ ಓವರ್ LTE ನಲ್ಲಿ ಅಂದ್ರೆ ಜಿಯೋ ಸಿಮ್ ನಲ್ಲಿ ವಾಯ್ಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ? ಸೊ ಅದ್ ಮಾತ್ರ ಅಲ್ಲದೆ ಒಳ್ಳೆ ಒಂದು ಸ್ಪೀಡ್ ನಲ್ಲೂ ಹೋಗುತ್ತೆ. ನಾವು ವಿಡಿಯೋ ಕಾಲಿಂಗ್ ಕೂಡ ಚೆನ್ನಾಗಿ ಮಾತಾಡ್ಕೊಬಹುದು ಜಿಯೋ ಸಿಮ್ ಅಲ್ಲಿ. ಸೊ ಇದು ಹೇಗೆ ಸಾಧ್ಯ ಅಂದ್ರೆ, ಸೊ ಜಿಯೋ ಸಿಮ್ ನಲ್ಲಿ ಏನಂದ್ರೆ, ಅವರು 2 ಬ್ಯಾಂಡ್ ವಿಡ್ತ್ ಅನ್ನ ಕೊಡ್ತಾ ಇದಾರೆ. ಒಂದು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಲಿಕ್ಕೆ, ಇನ್ನೊಂದು ಕಾಲಿಂಗ್ ಚೆನ್ನಾಗಿ ಆಗ್ಲಿಕ್ಕೆ. ಸೊ ಇಂಟರ್ನೆಟ್ ಇಂದು ಒಂದು ಲಿಮಿಟೆಡ್ ಇರುತ್ತೆ ಸ್ಪೀಡು, ಮತ್ತೆ ಕಾಲಿಂಗ್ ಬಂದ್ಬಿಟ್ಟು ಎಲ್ರಿಗೂ ಸ್ಪೀಡ್ ಆಗಿ ಚೆನ್ನಾಗಿ ಆಗ್ಲಿ ಅಂತ, ಒಳ್ಳೆ ಕ್ವಾಲಿಟಿಯಲ್ಲಿ ಆಗ್ಲಿ ಅಂತ ಅದಕ್ಕೊಂದು ಬ್ಯಾಂಡ್ ವಿಡ್ತ್ ಅನ್ನ ಕೊಟ್ಟಿರ್ತಾರೆ. ಸೊ ನಾವು ನಾರ್ಮಲ್ ಆಗಿ ಇಂಟರ್ನೆಟ್ ಯೂಸ್ ಮಾಡುವಾಗ ಎಲ್ಲರೂ ಅಂದ್ರೆ ಊರಲ್ಲಿರೋ ಎಲ್ಲರೂ ಒಂದೇ ಬ್ಯಾಂಡ್ ವಿಡ್ತ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ಆವಾಗ ನಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಾವು ಕಾಲ್ ಮಾಡುವಾಗ ಅದು ಇನ್ನೊಂದು ಬ್ಯಾಂಡ್ ವಿಡ್ತ್ ಗೆ ಶಿಫ್ಟ್ ಆಗುತ್ತೆ. ಓಕೆ, ನೆಟ್ವರ್ಕ್ ಇನ್ನೊಂದು ಬ್ಯಾಂಡ್ ವಿಡ್ತ್ ಗೆ ಶಿಫ್ಟ್ ಆಗುತ್ತೆ. ಆವಾಗ ನಮ್ಮ ಒಂದು ಕಾಲಿಂಗ್ ಕೂಡ ಚೆನ್ನಾಗಿ ಹೋಗುತ್ತೆ, ಮತ್ತೆ ನಮ್ಮ ಒಂದು ಡೇಟಾ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲರೂ ಕಾಲ್ ಮಾಡ್ತಿರಲ್ಲ. ಸೊ ಆ ಒಂದು ಬ್ಯಾಂಡ್ ವಿಡ್ತ್ ಅಲ್ಲಿ ಯಾವುದೇ ತರಹದ ಟ್ರಾಫಿಕ್ ಇರಲ್ಲ, ತುಂಬಾ ಜನ ಕಾಲ್ ಮಾಡ್ತಿರಲ್ಲ. ಸೊ ಟ್ರಾಫಿಕ್ ಇಲ್ಲದೆ ಇದ್ದಾಗ ಡೇಟಾ ಕನೆಕ್ಷನ್ ಕೂಡ ಜಾಸ್ತಿ ಇರುತ್ತೆ, ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಕೂಡ ಜಾಸ್ತಿ ಆಗ್ತಿದೆ ಈ ಒಂದು ಟ್ರಿಕ್ ನಲ್ಲಿ. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.